ಮೇಡಮ್ ಅವ್ರೀಗ ವಿನಯ್ ಕುಲಕರ್ಣಿ ಅವರಿಗೆ ತಮ್ಮ ಹಸ್ಬೆಂಡ್ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದು ಜನಪ್ರತಿನಿಧಿಗಳು ಶಿಕ್ಷೆ ಇವತ್ತು ಅವರಿಗೆ ಜಾಮೀನು ಸಿಕ್ಕಿದೆ ಮೇಡಮ್, ಏನ್ ಹೇಳ್ತೀವಿ? ನಾವೇನ್ ಹೇಳಿದ್ರಿ ಅದಕ್ಕೆ ಮ್ಯಾಲ ನ್ಯಾಯಾಧೀಶರು ಬಿಟ್ಟಿದ್ದ ನ್ಯಾಯಾಲಯಕ್ಕೆ ಬಿಟ್ಟಿದ್ದು ನ್ಯಾಯಾಲಯದ ತೀರ್ಪ ಅಂತಿದ್ವಿ. ಅಲ್ಲ ಮೇಡಮ್, ತಾವು ಕೂಡ ನಿರಂತರವಾಗಿ ಹೋರಾಟ ಮಾಡಿದ್ರಿ, ಆ ಹೋರಾಟಕ್ಕೆ ಒಂದು ಫಲ ಸಿಕ್ಕಿತ್ತಂದ್ರೆ ಅವ್ರಿಗೆ ಒಂದು ಇದು ಒಂದು ಶಿಕ್ಷೆ ಆಗಿತ್ತು ಮೇಡಮ್. ಈಗ ಅವ್ರಿಗೆ ಜಾಮೀನು ಸಿಕ್ಕಿದೆ, ಏನ್ ಹೇಳ್ತೀರಿ ಮೇಡಮ್ ಅಂತ? ನಾವು ಅದಕ್ಕೇನ ಅದ ನ್ಯಾಯಾಧೀಶರಿಗೆ ನ್ಯಾಯಾಲಯ ಬಿಟ್ಟಿದ, ಅದ್ರ ಬಗ್ಗೆ ನಾ ಏನ್ ಮಾತಾಡಕ್ ಹೋಗಲ್ರಿ. ನಾವೊಂದ್ ಏನೋ ಮಾತಾಡುದು, ನೀವು ಟಿವಿ ಅವ್ರ ಒಂದ್ ಏನಾರ ಇದನ್ನ ಹಾಕುದು, ಅದೇನ್ ನ್ಯಾಯಾಧೀಶರ ನ್ಯಾಯಾಲಯ ಅಲ್ಲಿ ಅದೇನ್ ತೀರ್ಪು ತೋತೈತಿ ಅದ ಅಂತ ಹೇಳ್ತೀವಿ. ಅಲ್ಲ ಮೇಡಮ್, ಈಗ ಹೈಕೋರ್ಟ್ ಅವ್ರಿಗೆ ಜಾಮೀನು ಕೊಡ್ತಿದ್ದೆ ಅನ್ನೋಂತ ಭರವಸೆ ತಮ್ಗೆ ಏನಾದ್ರು ಇತ್ತ ಈಗಂತ? ಭರವಸೆ ಇತ್ತು ಅನ್ನಕದ ಕೋರ್ಟ್ ಅಲ್ಲೇನ್ ತೀರ್ಪು ನಡ್ತೈತಿ ಅದಲ್ಲ, ಅಲ್ಲಿದೆ ನಮ್ಗೇನ್ ಗೊತ್ತಾಕೈತಿ? ಯಾರಿಗೂ ಗೊತ್ತಾಗಂಗಿಲ್ಲ. ಅವ್ರಿಗೆ ಶಿಕ್ಷೆ ಆಕೈತೆ ಅಂತ ಏನಾರ ಗೊತ್ತಿತ್ತ? ಇಲ್ಲ ಅವ್ರ ಶಿಕ್ಷೆ ಈಗ ಜಾಮೀನು ಕೊಟ್ಟೈತೆ ಅಂತ ಗೊತ್ತಾಕೈತಿ? ನಮ್ಗೇನೋ ಗೊತ್ತಾಗಂಗಿಲ್ಲ. ಅಲ್ಲ ಮೇಡಮ್, ಒಂದ್ ರೀತಿ ಅಂದ್ರೆ ಅವ್ರಿಗೆ ಶಿಕ್ಷೆ ಆದಂತ ಸಮಯದಲ್ಲಿ ತಮ್ಗೆಲ್ಲ ಒಂದ್ ರೀತಿ ಅಂದ್ರೆ ಇಷ್ಟು ದಿನ ಹೋರಾಟ ಮಾಡಿದ್ದಕ್ಕೂ ನ್ಯಾಯ ಸಿಕ್ಕಿತ್ತು ಅಂದ್ರೆ ಚೇಂಜ್ ಆಗಿತ್ತು. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಅಂತ ಅಂದ್ರೆ ಜಾಮೀನು ಸಿಕ್ಕಿದ್ರು? ಅಲ್ಲ, ಎಲ್ಲೋ ತಮ್ಮ ಪತಿ ಸಾವಿಗೆ ನ್ಯಾಯ ಸಿಕ್ಕಿತ್ತು ಒಂದ್ ಕಡೆ, ಮತ್ತೆ ಇದು ಈ ರೀತಿ ತಡೆಯಾಜ್ಞೆ ಕೊಟ್ಟಿರೋದ್ರಿಂದ ಮತ್ತೆಲ್ಲ ತಮ್ಮ ಹೋರಾಟಕ್ಕೆ ಹಿನ್ನಡೆ ಆಯ್ತಾ ಅಂತ? ಹಿನ್ನಡೆ ಅನ್ನಕೇನದ ಕೋರ್ಟ್ನಾಗ ಏನ್ ನಡೀತೈತೆ ಅದ್ರ ಬಗ್ಗೆ ನಾವೇನ್ ಮಾಡಿದ್ರು ನಡೆಯಂಗಿಲ್ಲ. ನಮ್ದೇನೋ ಇಲ್ಲಿ ಮುಂದಿನ ಹೋರಾಟ ಸುಪ್ರೀಂ ಕೋರ್ಟ್ ಹೋಗ್ತೀರಾ? ಸುಪ್ರೀಂ ಕೋರ್ಟ್ ಗಿಟ್ಟಿಗೆ ನಾವೇನು ಹೋಗಂಗಿಲ್ಲ. ಈಗ ಗುರುನಾಥ್ ಗೌಡ ಆಗಿರ್ಬೋದು, ಕೊರವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂತ ಹೇಳಿದಾರೆ, ನೀವೇನಾರು ಅವ್ರು ಕೂಡ? ಇಲ್ಲ, ನಾವು ಹೋಗಂಗಿಲ್ಲ. ನಾವು ಯಾಕಂದ್ರೆ ನಂದು ಮಕ್ಕಳ ಎಜುಕೇಶನ್ ಆಮೇಲೆ ಕ್ಷೇತ್ರ ಜನ ಬೇಕು ನಂಗೆ. ನಾನು ಯಾರನ್ನು ವಿರೋಧ ಕಟ್ಕೊಂಡು ಯಾರಿಗೇನು ಅನ್ಯಾಯ ಮಾಡ್ಕೊತ ಹೋಗಂಗಿಲ್ಲ. ನಂಗೆ ಎಷ್ಟು ಅನ್ಯಾಯ ಆಗೈತೆ ಅಂದ್ರೆ ನಾ ಎಲ್ಲರಿಗೂ ಒಳ್ಳೇದ ಬಯಸ್ತೇನೆ. ಅಂದ್ರೆ ಮುಂದಿನ ಕಾನೂನು ಹೋರಾಟ ಏನಿಲ್ಲ ನನ್ನಿಂದ ಏನಿಲ್ಲ. ಇದಕ್ಕೆ ಸ್ಟಾಪ್ ಆಗಿದೆ. ಒಂದ್ ವೇಳೆ ಈಗ ಜನಜಾಗೃತಿ ಸಂಘದ ಅಧ್ಯಕ್ಷರು ಹೋಗ್ತಾ ಅಂತ ಹೇಳಲ್ಲ, ಅವರು ತಮ್ಮ ಸಪೋರ್ಟ್ ಏನಾದ್ರು ಕೇಳಿದ್ರೆ ಅವ್ರಿಗೆ ಬೆಂಬಲ ಕೊಡ್ತಾರ ಏನಂತ ಕಾನೂನು ಹೋರಾಟ? ಅದ ಅವ್ರು ಬರ್ಲಿ, ಆಮೇಲೆ ಒಂದ್ ವಿಚಾರ. ಬಂದ್ ಸದ್ಯಕ್ಕಂತೂ ಏನಿಲ್ರಿ. ಈ ಸದ್ಯಕ್ಕಂತೂ ನನ್ನಿಂದ ಏನಿಲ್ಲ. ಅವ್ರು ಬಂದು ನಿಮ್ಗೆ ಅಪ್ರೋಚ್ ಆದ್ರೆ ಕಾನೂನು ಹೋರಾಟಕ್ಕೆ ಅವ್ರು ಬೆಂಬಲ ಕೊಡ್ತೀರಾ? ಅಪ್ರೋಚ್ ಆದ್ರೂ ಇಲ್ಲ, ಏನಿಲ್ಲ, ಯಾವುದೂ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ